ಯಾಕ್ರಿ ಲೇಟ್ ಆಯ್ತು? ತುಂಬಾ ಹೊತ್ತಾಯ್ತಲ್ಲ. ನಾನ್ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಅದು ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತಾ, ಅದಕ್ಕೆ ಚೂರು ಲೇಟ್ ಆಯ್ತು. ಲೋ ಅಣ್ಣ, ಏನಿದು ಸುಳ್ಳು ಹೇಳ್ತಿದ್ಯಾ? ನನ್ನ ಹತ್ರ ನೋಡಿದ್ರೆ ಪಾರ್ಟಿ ಅಂತಂದ, ಇವಾಗ ನೋಡಿದ್ರೆ ಆಫೀಸ್ ಅಂತಿದ್ಯಾ? ಅದೇ ಪಾರ್ಟಿ ಇತ್ತು, ಸ್ವಲ್ಪ ಲೇಟ್ ಆಯ್ತು. ನನಗಿರೋ ತಲೆ ಬಿಸಿಗೆ ಯಾರ್ಯಾರ ಹತ್ರ ಏನೇನು ಸುಳ್ಳು ಹೇಳ್ತೀನಿ ಅನ್ನೋದೇ ಗೊತ್ತಾಗ್ತಿಲ್ಲ. ಅಯ್ಯೋ ವರದಾ, ಯಾಕೋ ಆಫೀಸಿಂದ ಈ ನಡುವೆ ತುಂಬಾ ಲೇಟಾಗಿ ಬರ್ತಾ ಇದೀಯಾ? ಎಕ್ಸ್ಟ್ರಾ ಡ್ಯೂಟಿ ಮಾಡ್ತಿದ್ಯಾ? ತುಂಬಾ ಸುಸ್ತಾಗಿರೋ ತರ ಕಾಣ್ತಿದ್ಯಲ್ಲೋ. ಹೌದ್ ಬಿಡು, ಈ ಸಂಸಾರ ನಿಭಾಯಿಸೋದು ಕಷ್ಟ ಆಗ್ತಿರ್ಬೋದು ಪಾಪ. ನಾನು ಎಲ್ಲ ಅಮ್ಮಂಗೆ ಕಷ್ಟ ಆಗ್ತಿದೆ ಅಂತಂದೆ. ನನಗೇನು ಕಷ್ಟ ಆಗ್ತಿಲ್ಲ, ನಾನೆಲ್ಲ ನಿಭಾಯಿಸ್ತೀನಿ. ಹಾಗಲ್ವೋ ವರದಾ, ಈ ಮನೆ ಜವಾಬ್ದಾರಿನ ನೀನು ಕೊಡ್ಬೇಕು ಅನ್ನೋ ಆಸೆ ನನಗೇನು ಇಲ್ಲಪ್ಪ. ಆದ್ರೆ ಮನೆಗೆ ಗಂಡು ಮಗ ನೀನು, ನಿನ್ನನ್ನ ಸಾಕಿ ಬೆಳೆಸಿದೀನಿ. ನಾನ್ ನೋಡಿರೋ ಹುಡುಗಿನ ಮದ್ವೆ ಆಗಿದ್ದಿದ್ರೆ ವರದಕ್ಷಿಣೆ ಹೆಸರಲ್ಲಿ ಕೋಟಿ ದುಡ್ಡು ಬಂದಿರೋದು. ಆದ್ರೆ ನೀನು ಹಳ್ಳಕ್ ಬಿದ್ದು ಇವಳನ್ನ ಮದ್ವೆ ಮಾಡ್ಕೊಂಡ್ ಬಂದೆ. ಮದ್ವೆ ಮಾಡ್ಕೊಂಡಿದ್ ಸಾಲದು ಅಂತ ಇವಳನ್ನ ಓದಿಸಿ ಕೆಲ್ಸಕ್ಕೆ ಬೇರೆ ಕಳಿಸ್ತಾ ಇದೀಯ. ಈಗಿಬ್ರು ದುಡಿತಾ ಇದ್ದೀರಲ್ಲ, ಮನೆ ಜವಾಬ್ದಾರಿನ ನಿಭಾಯಿಸಿ. ನನಗ್ ಬರೋ ದುಡ್ಡಲ್ಲಿ ಸೈಟ್ಗೋ ಲೇಔಟ್ಗೋ ಇನ್ವೆಸ್ಟ್ ಮಾಡ್ತೀನಿ. ಇವಳ ಜವಾಬ್ದಾರಿನೂ ಇದೆಯಲ್ಲ ನನ್ನ ತಲೆ ಮೇಲೆ. ಅಮ್ಮ, ಯಾಕೆ ಇದನ್ನೆಲ್ಲ ಮಾತಾಡ್ತಿದ್ಯಾ? ಈಗಷ್ಟೇ ಕೆಲಸ ಮುಗಿಸ್ಕೊಂಡು ಸುಸ್ತಾಗಿ ಬಂದಿದ್ದಾನೆ. ನೀನ್ ನೋಡಿದ್ರೆ ಮನೆ ಜವಾಬ್ದಾರಿ ಅದು ಇದು ಅಂತೆಲ್ಲ ಅವ್ನ್ ತಲೆ ಕೆಡಿಸ್ತಿದ್ಯಲ್ಲ. ಎಲ್ಲ ನನ್ನ ಹಣೆ ಬರ ಇದ್ದಕ್ಕಿದ್ದ ಹಾಗೆ ಕೆಲಸದಿಂದ ತೆಗೆದು ಹಾಕಿದ್ರು. ಈ ಮನೇಲಿ ಅಮ್ಮ ನೋಡಿದ್ರೆ ದುಡ್ಡು ಕಾಸಿನ ವಿಚಾರ ಮಾತಾಡ್ತಿದ್ದಾಳೆ. ದುರಾದೃಷ್ಟ ಅನ್ನೋದು ಎಲ್ಲ ಕಡೆಯಿಂದನೂ ಎದುರಾಗ್ತಿದೆ. ರೀ, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ನೀವ್ ಇನ್ಮುಂದೆ ಎಷ್ಟೇ ಲೇಟಾಗಿ ಬಂದ್ರು ನಾನೇನು ಕೇಳಲ್ಲ. ಸುಸ್ತಾಗಿದ್ದೀರಾ ಅನ್ಸತ್ತೆ, ಕೈಕಾಲು ತೊಳ್ಕೊಳ್ಳಿ, ನಾನು ಊಟಕ್ಕೆ ರೆಡಿ ಮಾಡ್ತೇನೆ. ಹೋಗಪ್ಪ ಹೋಗು, ದುಡಿತಾ ಇದ್ದಾಳೆ ಅನ್ನೋ ದಿಮಾಕು ಅಲ್ಲ. ಹೊರಗಡೆ ಕೆಲಸ ಮಾಡೋರ್ಗೆ ಮಾತ್ರ ಸುಸ್ತಾಗತ್ತೆ, ದಣಿವಾಗ್ತಾರೆ. ಮನೇಲಿ ಕೆಲಸ ಮಾಡೋರ್ಗೆ ಸುಸ್ತೇ ಆಗಲ್ಲ.